ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮನೆಯಲ್ಲೇ ಬಟರ್ ನಾನ್ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ರೆಸ್ಟೋರೆಂಟಲ್ಲಿ ಸಿಗುವಂತಹ ಬಟರ್ ನಾನ್ ರೊಟ್ಟಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗೆ ತೋರಿಸಿದ್ದೀನಿ. ಹಾಗಿದ್ರೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 2 ಕಪ್ಪು ಮೈದಾ ತೊಗೊಂಡಿದ್ದೀನಿ, 3/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಅಥವಾ ತುಪ್ಪ, 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಟೇಬಲ್ ಸ್ಪೂನು ಸಕ್ಕರೆ ತೋರಿಸೋದನ್ನ ಮರ್ತಿದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು ಬೌಲಿಗೆ 2 ಕಪ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಮತ್ತು 1/4 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, 3/4 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 3/4 ಟೇಬಲ್ ಸ್ಪೂನು ಮೊಸರು, ಇಷ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ನಾನೀಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಈಗ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಯಾವುದೇ ಹಿಟ್ಟು ಕಲಸಿದ್ರೂ ಸ್ವಲ್ಪ ನೀರು ಹಾಕ್ಕೊಂಡೇ ನಾದ್ಕೋಬೇಕು. ಭಾಳ ನೀರಾಗಿಬಿಟ್ರೆ ಮತ್ತೆ ಹಿಟ್ಟು ಅಳುಕಾಗ್ಬಿಡುತ್ತೆ. ಹಾಗಾಗಿ ಈಗ ನೋಡ್ಬೋದು, ನಾನು ನೀರನ್ನ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟಿಗೆಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 20ರಿಂದ 30 ನಿಮಿಷ ರೆಸ್ಟಿಗೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ನೀವು ಪ್ಲೇಟ್ ಇಲ್ಲಾಂದರೆ ಒಂದು ಬಟ್ಟೆ ಕೂಡ ಕವರ್ ಮಾಡ್ಕೋಬೋದು, ಗಾಳಿ ಹೋಗ್ಲಿಲ್ದಂಗೆ. ಇಲ್ಲಿ ನೋಡ್ಬೋದು, ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ಒಂದು ಬಟರ್ ನಾನ್ ಆಗಿರ್ಬೋದು, ತಂದೂರಿ ರೊಟ್ಟಿ ಆಗಿರ್ಬೋದು, ಇಲ್ಲ ಪರೋಟ ಆಗಿರ್ಬೋದು, ಹಿಟ್ಟು ನಾವು ನಾದ್ಬಿಟ್ಟು ಎಷ್ಟು ನೆನೆಯೋದಕ್ಕೆ ಬಿಡ್ತೀವೋ ಅಷ್ಟು ಪರೋಟ ಆಗಲಿ, ಬಟರ್ ನಾನ್ ಆಗಲಿ, ರೋಟಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ನೀವು ಪೀಸಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾವು ಹಿಟ್ಟನ್ನ ಚೆನ್ನಾಗಿ ಉದ್ಕೋಬೇಕು. ಇಲ್ಲಿ ನೋಡ್ಬೋದು, ಈ ರೀತಿ ಚೆನ್ನಾಗಿ ಉದ್ಕೋಬೇಕು. ನಂತರ ಇದಕ್ಕೆ ನಾನು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಕರಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಕರಿ ಎಳ್ಳು ಇರಲಿಲ್ಲ, ಹಾಗಾಗಿ ಬಿಳಿದೆ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೇಲ್ಗಡೆಗೆ ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಹಾಕ್ಕೋಬೇಕು. ಹಾಕ್ಬಿಟ್ಟು ಮೇಲೆ ಲೈಟಾಗಿ ಉದ್ಕೋಬೇಕು. ಉದ್ದೋದ್ರಿಂದ ಎಳ್ಳು ಮತ್ತು ಕೊತ್ತಂಬರಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗೆ ಜೊತೆಯಲ್ಲಿ ನಾನಿಲ್ಲಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೆ. ಹಂಚು ಆಲ್ರೆಡಿ ಕಾದಿದೆ. ಇದನ್ನು ನಾವು ಹಂಚಿಗೆ ಹಾಕೋಕ್ಕಿಂತ ಮುಂಚೆಗೆ ಹಿಂದ್ಗಡೆಗೆ ಸ್ವಲ್ಪ ನೀರು ಹಚ್ಕೋಬೇಕು. ನೀರು ಹಚ್ಚೋದ್ರಿಂದ ಹಂಚಿಗೆ ಹಾಕಿದ ತಕ್ಷಣ ಸ್ಟಿಪ್ಪಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ಪೂರ್ತಿಯಾಗಿ ನೀರು ಹಚ್ಕೋಬೇಕು. ಯಾಕಂದರೆ ಇದು ಬಟರ್ ನಾನ್ ಆಗಿರೋದ್ರಿಂದ ಈ ಒಂದು ಬಟರ್ ನಾನ್ ನಾವು ಚಪಾತಿ ರೀತಿಯಲ್ಲಿ ಬೇಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ತಳಗಡೆಗೆ ಫಸ್ಟ್ ನೀರು ಹಚ್ಕೊಂಡು ಈ ರೀತಿ ಹಂಚು ಅಥವಾ ತವಾಗೆ ಹಾಕ್ಕೋಬೇಕು. ನೀವು ಹಾಕಿದ್ದೊಂದು 50 ಸೆಕೆಂಡಿಗೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹಿಟ್ಟು ಚೆನ್ನಾಗಿ ನೆಂದಿತ್ತಂದರೆ ಚೆನ್ನಾಗಿ ಬೇಯುತ್ತೆ ಕೂಡ, ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು, ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲೇ ಈಗ ದೊಡ್ಡದಾಗಿ ಬಬಲ್ಸ್ ಬರುತ್ತೆ, ನೋಡ್ತಿರ್ಬೋದು. ಈ ರೀತಿ ದೊಡ್ಡದಾಗಿ ಬಬಲ್ಸ್ ಬರೋ ಟೈಮಲ್ಲಿ ನಾವು ಹಂಚು ಅಥವಾ ತವಾನ ಇಡಿಕೆ ಇರೋದು ತೊಗೋಬೇಕು. ಯಾಕಂದರೆ ಈ ಒಂದು ಬಟರ್ ನಾನ್ ಮಾಡೋಕ್ಕೆ ಇಡಿಕೆ ತುಂಬ ಅವಶ್ಯಕತೆ. ಹಾಗಾಗಿ ಈ ರೋಟಿನ ನಾವು ಬೇಯಿಸುವಾಗ ಗ್ಯಾಸ್ ಫ್ಲೇಮು ಮೀಡಿಯಮಲ್ಲಿರಬೇಕು. ಹಾಗೆ ಈಗಿದು ನಾವು ತಿರುಗಿಸಿ ಈ ರೀತಿ ಹೈ ಫ್ಲೇಮ್ ಮಾಡಿಕೊಂಡು ಬಟರ್ ನಾನಿಗೆ ಈ ರೀತಿ ಜಳನ ಮುಟ್ಟಿಸ್ಬೇಕಾಗುತ್ತೆ, ಈ ರೀತಿ ಸುಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಈ ರೀತಿ ಎಲ್ಲ ಸೈಡು ಕೂಡ ಗ್ಯಾಸಿಂದನೇ ಸುಡಬೇಕು. ಇಲ್ಲಿ ನೋಡ್ಬೋದು ನೀವು, ನಾವು ನೀರು ಯಾಕೆ ಹಚ್ಚಿರ್ತೀವಂದರೆ ಈ ರೀತಿ ಮಾಡುವಾಗ ನಾವು ಬೇಯಿಸ್ತಿರುವಂತಹ ಬಟರ್ ನಾನ್ ರೊಟ್ಟಿ ಗ್ಯಾಸ್ ಮೇಲೆ ಬೀಳಬಾರ್ದಂತಂದೇಳಿ ಅದಕ್ಕೆ ಸ್ಟಾರ್ಟಿಂಗು ನೀರು ಹಚ್ಚಿರ್ತೀವಿ. ಇಲ್ಲಿ ನೋಡ್ಬೋದು, ಈ ರೀತಿ ಅಷ್ಟು ಸೈಡ್ ಕೂಡ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ನಾನೀಗ ಅಷ್ಟು ಸೈಡು ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾನು ಬೆಣ್ಣೆ ಅಥವಾ ತುಪ್ಪ ಹಚ್ಕೋಬೇಕು. ನಾನಿಲ್ಲಿ ತುಪ್ಪ ಹಚ್ತಾ ಇದ್ದೀನಿ. ನಾನು ಇದನ್ನು ತವಾದ ಮೇಲೆ ಹಚ್ತಾ ಇದ್ದೀನಿ. ಯಾಕಂದರೆ ಹೀಟ್ ಇರುತ್ತಲ್ಲ, ಹಂಗಾಗಿ ಜಲ್ದಿ ಮೆಲ್ಟ್ ಆಗುತ್ತೆ ಅಂತ. ನೀವು ಬೇಕಾದರೆ ಅದನ್ನು ತೆಗೆದುಬಿಟ್ಟು ಕೂಡ ಹಚ್ಕೋಬೋದು. ನಾನು ಅದ್ರ ಮೇಲೇ ಹಚ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿ ಆದನೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೂ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ರೆಸಿಪಿ ಒಂದು ಸಲ ಖಂಡಿತವಾಗಿಯೂ ಟ್ರೈ ಮಾಡಿ. ರೆಸ್ಟೋರೆಂಟಲ್ಲಿ ಸಿಗುವಂತಹ ಟೇಸ್ಟೇ ಇರುತ್ತೆ. ಯಾವಾಗಾದರೂ ಪಾರ್ಟಿಗಾಗಿರ್ಬೋದು, ಇಲ್ಲ ಸಂಡೇ ಸ್ಪೆಷಲ್ ಆಗಿರ್ಬೋದು, ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.